ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, 2025ನೇ ಸಾಲಿನ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಟಗಾರರ ಹರಾಜಿಗೆ ಕ್ಷಣಗಣನೆ ಆರಂಭವಾಗಿದೆ. ಮುಂಬರುವ ನವೆಂಬರ್ 24 ಹಾಗೂ 25ರಂದು ಸೌದಿ ಅರೇಬಿಯಾದ ಜೆಡ್ಡಾದಲ್ಲಿ IPL ಮೆಗಾ ಹರಾಜು ನಡೆಯಲಿದೆ. ಇನ್ನು ಚೊಚ್ಚಲ IPL ಟ್ರೋಫಿ ಕನವರಿಕೆಯಲ್ಲಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮೆಗಾ ಹರಾಜಿಗೂ ಮುನ್ನ ಸಾಕಷ್ಟು ಅಳೆದು ತೂಗಿ 3 ಆಟಗಾರರನ್ನು ರಿಟೈರ್ ಮಾಡಿಕೊಂಡಿದ್ದು, ಮೆಗಾ ಹರಾಜಿಗಾಗಿ ಬರೋಬ್ಬರಿ 83 ಕೋಟಿ ರೂಪಾಯಿಗಳನ್ನು ಪರ್ಸ್ನಲ್ಲಿ ಉಳಿಸಿಕೊಂಡಿದೆ. ಹೌದು, RCB ಫ್ರಾಂಚೈಸಿ ಮೆಗಾ ಹರಾಜಿಗೂ ಮುನ್ನ ವಿರಾಟ್ ಕೊಹ್ಲಿ 21 ಕೋಟಿ ರೂಪಾಯಿ, ರಜತ್ ಪಾಟಿದಾರ್ 11 ಕೋಟಿ ರೂಪಾಯಿ ಹಾಗೂ ಯಶ್ ದಯಾಳ್ 5 ಕೋಟಿ ರೂಪಾಯಿ, ಹೀಗೆ 120 ಕೋಟಿಯ ಪೈಕಿ 37 ಕೋಟಿ ರೂಪಾಯಿ ರಿಟರ್ನ್ಗೆ ಬಳಸಿದೆ. ಇದೀಗ IPL ಮೆಗಾ ಹರಾಜಿನಲ್ಲಿ ಸೂಕ್ತ ಆಟಗಾರರನ್ನು ಖರೀದಿಸಲು ರಣತಂತ್ರ ಹೆಣೆಯಲು ಆರಂಭಿಸಿದೆ. ಇನ್ನು RCB ತಂಡವು ಈ ಬಾರಿ IPL ಟೂರ್ನಿಯಲ್ಲಿ ಅತ್ಯುತ್ತಮ ಆಟಗಾರರನ್ನು ಖರೀದಿಸಲು ಸುವರ್ಣ ಅವಕಾಶವಿದೆ. ಇದರ ಜತೆಗೆ ಫ್ರಾಂಚೈಸಿ ಪರ್ಸ್ ಕೂಡ ದೊಡ್ಡದಾಗಿರುವುದರಿಂದ ಈ 4 ವಿದೇಶಿ ಆಟಗಾರರನ್ನು ಖರೀದಿಸಿದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಹಿಂದೆಂದಿಗಿಂತಲೂ ಬಲಿಷ್ಠವಾಗಲಿದೆ. ಇದರ ಜತೆಗೆ ಚೊಚ್ಚಲ IPL ಟ್ರೋಫಿ ಬರ ನೀಗಿಸಿಕೊಳ್ಳಲು ಸಹಕಾರಿಯಾಗಲಿದೆ. ಅಷ್ಟಕ್ಕೂ RCB ಯಾವೆಲ್ಲ ವಿದೇಶಿ ಆಟಗಾರರನ್ನು ಖರೀದಿಸಬೇಕು ಎನ್ನುವ ನಿಮ್ಮ ಕುತೂಹಲಕ್ಕೆ ಇಲ್ಲಿದೆ ನೋಡಿ ಉತ್ತರ. ಅದಕ್ಕೂ ಮುನ್ನ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಂಬರ್ 1, ಜಾಸ್ ಬಟ್ಲರ್. ಇಂಗ್ಲೆಂಡ್ ತಂಡದ ನಾಯಕ ಜಾಸ್ ಬಟ್ಲರ್ ಚುಟುಕು ಕ್ರಿಕೆಟ್ನಲ್ಲಿ ಎಷ್ಟು ಅಪಾಯಕಾರಿ ಬ್ಯಾಟರ್ ಎನ್ನುವುದನ್ನು ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಬಟ್ಲರ್ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಮೂಲಕ ಪಂದ್ಯದ ದಿಕ್ಕನ್ನೇ ಬದಲಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ದೊಡ್ಡ ಇನ್ನಿಂಗ್ಸ್ ಆಡುವ ಕ್ಷಮತೆ ಹೊಂದಿರುವ ಬಟ್ಲರ್ ಯಾವುದೇ ಕ್ರಮಾಂಕದಲ್ಲಿ ಬೇಕಿದ್ದರೂ ಲೀಲಾಜಾಲವಾಗಿ ಬ್ಯಾಟ್ ಬೀಸುವ ಸಾಮರ್ಥ್ಯ ಹೊಂದಿದ್ದಾರೆ. ಇದರ ಜತೆಗೆ ವಿಕೆಟ್ ಕೀಪರ್ ಪಾತ್ರವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಾರೆ. ಇನ್ನು ಇಂಗ್ಲೆಂಡ್ಗೆ T20 ವಿಶ್ವಕಪ್ ಗೆದ್ದುಕೊಟ್ಟಿರುವ ನಾಯಕ ಬಟ್ಲರ್ RCB ತಂಡದ ನಾಯಕರಾಗಿಯೂ ಯಶಸ್ವಿಯಾಗಲು ಒಳ್ಳೆಯ ಅವಕಾಶವಿದೆ. ಆದರೆ RCB ಫ್ರಾಂಚೈಸಿ ಬಟ್ಲರ್ ಖರೀದಿಸಲು ಮನಸ್ಸು ಮಾಡಬೇಕಷ್ಟೇ. ಇನ್ನು ಎರಡನೇ ಆಟಗಾರ ವಿಲ್ ಜಾಕ್ಸ್. ಇಂಗ್ಲೆಂಡ್ ಮೂಲದ ಮತ್ತೋರ್ವ ಸ್ಫೋಟಕ ಬ್ಯಾಟರ್ ಆಗಿರುವ ವಿಲ್ ಜಾಕ್ಸ್ ಅವರನ್ನು RCB ಫ್ರಾಂಚೈಸಿ ಅಚ್ಚರಿ ರೀತಿಯಲ್ಲಿ ಬಿಡುಗಡೆ ಮಾಡಿದೆ. ಕಳೆದ ಆವೃತ್ತಿಯಲ್ಲಿ ಗುಜರಾತ್ ಟೈಟನ್ಸ್ ಎದುರು ಜಾಕ್ಸ್ ಸ್ಫೋಟಕ ಬ್ಯಾಟಿಂಗ್ ಯಾರೂ ಮರೆಯಲು ಸಾಧ್ಯವಿಲ್ಲ. ಅಪಾಯಕಾರಿ ಬ್ಯಾಟರ್ ಹಾಗೂ ಉಪಯುಕ್ತ ಸ್ಪಿನ್ನರ್ ಆಗಿಯೂ ತಂಡಕ್ಕೆ ನೆರವಾಗಬಲ್ಲ ವಿಲ್ ಜಾಕ್ಸ್ ಅವರನ್ನು RTM ಕಾರ್ಡ್ ಬಳಸಿ ರಿಟೈನ್ ಮಾಡಿಕೊಂಡರೆ RCB ಅಗ್ರ ಕ್ರಮಾಂಕ ಇನ್ನಷ್ಟು ಬಲಶಾಲಿಯಾಗಲಿದೆ. ಇನ್ನು ನಂಬರ್ 3, ಲಿಯಾಮ್ ಲಿವಿಂಗ್ಸ್ಟೋನ್. ಇಂಗ್ಲೆಂಡ್ ಮೂಲದ ಇನ್ನೋರ್ವ ಸ್ಟಾರ್ ಆಲ್ರೌಂಡರ್ ಲಿಯಾಮ್ ಲಿವಿಂಗ್ಸ್ಟೋನ್ ಕಳೆದ ಆವೃತ್ತಿಯ IPLನಲ್ಲಿ ಪಂಜಾಬ್ ಕಿಂಗ್ಸ್ ಪರ ನಿರಾಶಾದಾಯಕ ಪ್ರದರ್ಶನ ತೋರಿದ್ದರು. ಹೀಗಾಗಿ ಪಂಜಾಬ್ ಫ್ರಾಂಚೈಸಿ ಲಿವಿಂಗ್ಸ್ಟೋನ್ ಅವರನ್ನು ರಿಲೀಸ್ ಮಾಡಿದೆ. ಆದರೆ ಲಿವಿಂಗ್ಸ್ಟೋನ್ ಅತ್ಯುತ್ತಮ ಮ್ಯಾಚ್ ಫಿನಿಷರ್ ಆಗಿ ಗುರುತಿಸಿಕೊಂಡಿದ್ದು, RCB ತಂಡ ಕೂಡಿಕೊಂಡರೆ ಮಧ್ಯಮ ಕ್ರಮಾಂಕ ಮತ್ತಷ್ಟು ಬಲಾಢ್ಯಗೊಳ್ಳಲಿದೆ. ಇನ್ನು ಲಿವಿಂಗ್ಸ್ಟೋನ್ ಪಾರ್ಟ್ ಟೈಮ್ ಸ್ಪಿನ್ನರ್ ಆಗಿಯೂ ತಂಡಕ್ಕೆ ಆಸರೆಯಾಗಬಲ್ಲರು. ಹೀಗಾಗಿ ಲಿವಿಂಗ್ಸ್ಟೋನ್ ಖರೀದಿಸಲು RCB ಮನಸ್ಸು ಮಾಡಬೇಕಿದೆ. ಇನ್ನು 4ನೇ ಆಟಗಾರ ಟ್ರೆಂಟ್ ಬೋಲ್ಟ್. ನ್ಯೂಜಿಲೆಂಡ್ ಮೂಲದ ಎಡಗೈ ಮಾರಕ ವೇಗಿ ಟ್ರೆಂಟ್ ಬೋಲ್ಟ್ ಚುಟುಕು ಕ್ರಿಕೆಟ್ಗೆ ಏಳು ಮಾಡಿಸಿದ ಬೌಲರ್ ಆಗಿದ್ದಾರೆ. ಸ್ವಿಂಗ್ ಹಾಗೂ ಕರಳುವಕ್ಕದ ದಾಳಿಗೆ ಹೆಸರುವಾಸಿಯಾಗಿರುವ ಬೋಲ್ಟ್ ಪವರ್ ಪ್ಲೇನಲ್ಲಿ ಎದುರಾಳಿ ಬ್ಯಾಟರ್ ಎದೆಯಲ್ಲಿ ನಡುಕು ಹುಟ್ಟಿಸಬಲ್ಲ ಆಟಗಾರನಾಗಿದ್ದಾರೆ. ಕಳೆದ ಆವೃತ್ತಿಯಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಪ್ರತಿನಿಧಿಸಿದ್ದ ಬೋಲ್ಟ್ ಈ ಬಾರಿ RCB ತಂಡ ಕೂಡಿಕೊಳ್ಳಲು ಅವಕಾಶವಿದೆ. ಏಕೆಂದರೆ ರಾಜಸ್ಥಾನ್ ಬೋಲ್ಟ್ಗೆ RTM ಬಳಸಲು ಅವಕಾಶವಿಲ್ಲ. ಒಂದು ವೇಳೆ ಬೋಲ್ಟ್ ಹರಾಜಿನಲ್ಲಿ ಖರೀದಿಸಲು ಸಾಧ್ಯವಾಗದೆ ಹೋದರೆ ಜೋಶ್ ಹೆಜಲ್ವುಡ್ ಇಲ್ಲವೇ ಮಿಚೆಲ್ ಸ್ಟಾರ್ಕ್ ಅವರನ್ನು ಖರೀದಿಸಿದರೂ RCB ಮತ್ತಷ್ಟು ಬಲಾಢ್ಯವಾಗಲಿದೆ. ಆದರೆ ಅಲ್ಜರಿ ಜೋಸೆಫ್ ಅವರಂತಹ ಬೌಲರ್ಗೆ 11.5 ಕೋಟಿ ನೀಡಿ ಖರೀದಿಸುವ RCB ಫ್ರಾಂಚೈಸಿ ಈ ಮೇಲಿನ ಆಟಗಾರರನ್ನು ಖರೀದಿಸಲು ಮನಸ್ಸು ಮಾಡುತ್ತಾ ಎನ್ನುವ ಪ್ರಶ್ನೆಗೆ ನವೆಂಬರ್ 24-25ರವರೆಗೆ ಕಾಯಲೇಬೇಕಾಗುತ್ತದೆ. ಓಕೆ ಫ್ರೆಂಡ್ಸ್, ಈ 4 ಆಟಗಾರರನ್ನು RCB ಫ್ರಾಂಚೈಸಿ ತಗೊಳ್ಬೇಕಾ ಇಲ್ವಾ ಎಂದು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.